श्रूयते महोदय। श्रूयते किल? क्षम्यताम्। अस्तु। निर्वृत्ते त्वङ्गसत्त्वाभ्यां सत्त्वाभ्यां निवृत्ते त्वङ्गसत्त्वाभ्यां निवृत्ते त्वङ्गसत्त्वाभ्यां द्वे त्रिष्वाङ्गिकसात्विके द्वे त्रिष्वाङ्गिकसात्विके द्वे त्रिष्वाङ्गिकसात्विके द्वे त्रिष्वाङ्गिकसात्विके शृङ्गारवीरकरुणा 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 अद्भुतहास्यभयानकाः 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 बीभत्सरौद्रौ च रसाः 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 शृङ्गारश्च्युतिरुज्ज्वलः शृङ्गारशुचिरुज्ज्वलः शृङ्गारश्च्युतिरुज्ज्वलः शृङ्गारशुचिरुज्ज्वलः उत्साहवर्धनो वीरः उत्साहवर्धनो वीरः उत्साहवर्धनो वीरः उत्साहवर्धनो वीरः कारुण्यं करुणाघृणा कारुण्यं करुणाघृणा कारुण्यं करुणाघृणा कारुण्यं करुणाघृणा कृपादयानुकम्पा स्यात् कृपादयानुकम्पा स्यात् कृपादयानुकम्पा स्यात् कृपादयानुकम्पा स्यात् अनुक्रोशोऽप्यथो हसः अनुक्रोशोपत्युसः अनुक्रोशोऽप्यथो हसः अनुक्रोशोऽप्यतो हसः हासो हास्यं च बीभत्सम् हासो हास्यं च भीभत्सम् हासो हास्यं च बीभत्सम् हासो हास्यं च भीभत्सम् विकृतं त्रिष्विदं द्वयम् विकृतं त्रिष्विदं द्वयम् विकृतं त्रिष्विदं द्वयम् विकृतं त्रिष्विदं द्वयम् विस्मयोद्भुतमाश्चर्यम् 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 चित्रमप्यथ भैरवम् यथ भैरवम् चित्रमप्यथ भैरवम् यथ भैरवम् दारुणं भीषणं भीष्मम् भीषणं भीष्मम् दारुणं भीषणं भीष्मम् दारुणं भीषणं भीष्मम् घोरं भीमं भयानकम् भीमं भयानकम् घोरं भीमं भयानकम् भयङ्करं प्रतिभयं रौद्रम् भयङ्करं प्रतिभयं रौद्रम् भयङ्करं प्रतिभयं रौद्रम् भयङ्करं प्रतिभयं रौद्रम् उग्रममीधिषु उग्रममीधिषु उग्रममीशिष्टो चतुर्दशदरस्त्रासो चतुर्दशदरस्त्रासो चतुर्दशदरत्रासो चतुर्दशदरात्रासो भीतिर्भिः साध्वसंभयम्
भीतिर्भिः साध्वसंभयम् भीतिर्भीः साध्वसंभयम् भीतिर्भिः साध्वसंभयम् ಇಲ್ಲಿ ತನಕ ನಾವು ಅಷ್ಟರಸಗಳ ಬಗ್ಗೆ ಹೇಳ್ತಾ ಇದ್ವಿ. ನಮ್ಮಲ್ಲಿ ಷಡ್ರಸಗಳು ಆಹಾರಕ್ಕೆ ಅಡಿಗೆಗೆ ಸಂಬಂಧಪಟ್ಟ ಹಾಗಿವೆ. ಆದರೆ ಅಡಿಗೆಯನ್ನ ಹೊರತುಪಡಿಸಿ ಸಂಗೀತಕ್ಕೆ ನಾಟಕಗಳಿಗೆ ಸಂಬಂಧಪಟ್ಟ ಹಾಗೆ ನಾವು 8 ರಸಗಳನ್ನ ಹೇಳ್ತೇವೆ. ಪ್ರತಿಯೊಂದು ರಸವೂ ಕೂಡ ಒಂದೊಂದು ಸ್ಥಾಯಿ ಭಾವವನ್ನು ಹೊಂದಿರೋದಿದೆ. ಆ ಸ್ಥಾಯಿ ಭಾವದ ಜೊತೆಯಲ್ಲಿ ಪ್ರತಿಯೊಂದಕ್ಕೂ ಸಹ ಒಂದು ಬಣ್ಣವನ್ನು ಕೂಡ ಹೇಳಿದ್ದಾರೆ. ಆ ತರಹದಲ್ಲಿ ಎಲ್ಲ ವಿವರಣೆಗಳನ್ನ ನಾವಿಲ್ಲಿ ಕಾಣಕ್ ಸಾಧ್ಯ ಇದೆ. ಸ್ಥಾಯಿ ಭಾವ ಅಂದ್ರೆ ಅದರಿಂದ ಉಂಟಾಗುವಂತಹ ಭಾವ. ಕಾರಣ ಇತ್ತ ಗೊತ್ತಾಗ್ಲಿಲ್ಲ. ಸೊ ಇವೆಲ್ಲವೂ ಕೂಡ ಈ 14 ಕೂಡ ಇದಕ್ಕಿರ್ತಕ್ಕಂಥ ಬೇರೆ ಬೇರೆ ಗುಣಗಳು ಅನ್ನೋದನ್ನ ಇಲ್ಲಿ ಅಮರಸಿಂಹ ಹೇಳಿದ್ದಾನೆ. ಮುಂದೆ ಹೋಗೋಣ. ವಿಕಾರೋ ಮಾನಸೋ ಭಾವೋ ವಿಕಾರೋ ಮಾನಸೋ ಭಾವೋ ಅನುಭಾವೋ ಭಾವಬೋಧಕಃ ಅನುಭಾವೋ ಭಾವಬೋಧಕಃ ಅನುಭಾವೋ ಭಾವಬೋಧಕಃ ಅನುಭಾವೋ ಭಾವಬೋಧಕಃ ಗರ್ವೋಭಿಮಾನೋ ಅಹಂಕಾರೋ ಗರ್ವೋಭಿಮಾನೋ ಅಹಂಕಾರೋ ಗರ್ವೋಭಿಮಾನೋ ಅಹಂಕಾರೋ ಗರ್ವೋಭಿಮಾನೋ ಅಹಂಕಾರೋ ಮನಶ್ಚಿತ್ತ ಸಮುನ್ನತಿಃ ಮಾನಶ್ಚಿತ್ತ ಸಮುನ್ನತಿಃ ಮಾನಶ್ಚಿತ್ತ ಸಮುನ್ನತಿಃ ಮಾನಶ್ಚಿತ್ತ ಸಮುನ್ನತಿಃ ದರ್ಪೋವಲೋಕೋ ಅವಷ್ಟಂಭಃ ದರ್ಪಾವಲೋಕೋ ವಸ್ತಂಭಃ ದರ್ಪಾವಲೋಕೋ ಅವಷ್ಟಂಭಃ ದರ್ಪಾವಲೋಕೋ ವಸ್ತಂಭಃ ಚಿತ್ತೋದ್ರೇಕಸ್ಮಯೋ ಮದಃ ಚಿತ್ತೋದ್ರೇಕ ಸ್ಮಯೋ ಮದಃ ವಯೋಮದಃ ಚಿತ್ತೋದ್ರೇಕಃ ಚಿತ್ತೋದ್ರೇಕಃ ಸ್ಮಯೋ ಮದಃ ಮದೋ ಮನಃ ಅನಾದರಃ ಪರಿಭವಃ ಆಧರ ಪರಿಭವಃ ಅನಾದರಃ ಪರಿಭವಃ ದರಃ ಪರಿಭವಃ ಪರಿಭಾವಸ್ತಿರಸ್ಕ್ರಿಯಾ ಪರಿಭಾವಸ್ತ್ರಿಯಸ್ಕ್ರಿಯಃ ಪರಿಭಾವಸ್ತಿರಸ್ಕ್ರಿಯಾ ಪರಿಭಾವಸ್ತ್ರಿಯಕ್ರಿಯಾ ತಿರಸ್ಕ್ರಿಯಾ ಸ್ಥಿರಸ್ಕ್ರಿಯಾ ರೀಢಾವಮಾನ ನಾವಜ್ಞಾ ವೀರಾವಮಾನ ನಾನಗ್ನ ರೀಢಾವಮಾನ ನಾವಜ್ಞಾ ಕ್ರೀಡಾವಮಾನ ನಾವಜ್ಞ ಅವಹೇಳನಮಸೂರ್ಕ್ಷಣಂ ಅವಹೇಳನಮಸೂಕ್ಷಣಂ ಅವಹೇಳನಮಸೂರ್ಕ್ಷಣಂ ಅವಹೇಳನಮಸೂಕ್ಷಣಂ. ಈ ಸ್ಥಾನಗಳಲ್ಲಿ ಭಯಂಕರ, ಪ್ರತಿಭಯ, ರೌದ್ರ ಇತ್ಯಾದಿ ಎಲ್ಲವನ್ನು ಹೇಳಿದಾಗ ಈ ಭಯಗಳ ವಿಧಾನಗಳನ್ನ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಅದ್ಭುತ, ವಿಸ್ಮಯದಲ್ಲಿ ಬರುವಂಥದ್ದು, ಆಶ್ಚರ್ಯವಾಗಿರುವಂಥದ್ದೆಲ್ಲ ಹೇಳಿದ್ದಾರೆ. ಅದಾದ್ಮೇಲೆ ಬರುವುದು ಬೇರೆಯವರನ್ನ ಭಯಗೊಳಿಸುವುದಕ್ಕೋಸ್ಕರವಾಗಿ ಇರುವಂಥದ್ದು. ಅಲ್ಲಿಂದ ಮುಂದೆ ಬಂದಿರುವಂಥದ್ದು ನಮ್ಮ ಮನಸ್ಸಿನ ವಿಕಾರಗಳು ಹೇಗೆ ಆಗ್ತವೆ ಅನ್ನುವಂಥದ್ದು. ಪ್ರಾಯಶಃ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಇನ್ನೂ ಈ ತರದ ವಿಕಾರಗಳು ಜಾಸ್ತಿ ಆಗ್ತವೆ ಅಂತ. ಯಾಕೆಂದ್ರೆ
ಈ ಹಿಂದಿನ ಸಂವತ್ಸರದ ಹೆಸರು ವಿಕಾರಿ ಅಂತ. ಅಂದ್ರೆ ಕೆಟ್ಟದ್ದನ್ನ ಉಂಟು ಮಾಡುವಂತಹದ್ದು. ಅದಾದ ಮೇಲೆ ಬಂದದ್ದು ಶಾರ್ವರಿ ಅಂದ್ರೆ ರಾತ್ರಿ ಅಂತ. ವಿಕಾರಗಳು ಉಂಟಾದ ಮೇಲೆ ಸ್ವಲ್ಪ ಎಲ್ಲ ಕಡೆ ಅಂಧಕಾರ ತರಹ ವ್ಯಾಪ್ತವಾಗಿರುತ್ತೆ. ಇದಾದ ಮೇಲೆ ಬರ್ತಕ್ಕಂಥ ಸಂವತ್ಸರದ ಹೆಸರು ಪ್ಲವನಾಮ ಸಂವತ್ಸರ. ಪ್ಲವ ಅಂದ್ರೆ ಒಂದು ಜಿಗಿತ ಅಂತ ಅರ್ಥ. ಕಾಲಕ್ಕೆ ಅದರದ್ದೇ ಆದಂತಹ ಒಂದು ಗತಿ ಇದೆ ಅನ್ನೋದು ನಮ್ಗೆ ಇದರಲ್ಲೇ ಗೊತ್ತಾಗ್ತಾ ಇರುವಂಥದ್ದು. ಏನು ವಿಕಾರಿಯಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ವಿಕಾರಿಯಲ್ಲಿ ವುಹಾನ್ನಲ್ಲಿ ಒಂದು ವೈರಸ್ ಉತ್ಪತ್ತಿ ಮಾಡಲಾಯಿತು, ಅದು ಜಗತ್ತಿಗೆಲ್ಲ ಹಚ್ಚಿದ್ದಾಯ್ತು. ಶಾರ್ವರಿಯಲ್ಲಿ ಜಗತ್ತೆಲ್ಲವೂ ಕೂಡ ಒಂದಲ್ಲ ಒಂದು ವಿಧಾನಕ್ಕೆ ರಾತ್ರಿ ಅಂತೂ ಆಗಿತ್ತು. ಹೀಗೆ ಪ್ರತಿ 60 ವರ್ಷಕ್ಕೂ ಆಗತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ನಾವು ಇತಿಹಾಸ ತೆಗೆದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಈಗ 60 ವರ್ಷದ ಮುಂಚೆ ಏನಾಗಿತ್ತು ಅಂದ್ರೆ 1960ನೇ ಇಸ್ವಿ ಸುಮಾರು. ಆಗೇನಾಗಿತ್ತು ಅಂತಂದ್ರೆ ಪ್ರಾಯಶಃ ಆಗ್ಲೂ ಈ ತರದ್ದೇನೋ ಆಗಿರುತ್ತೆ, ಬಟ್ ಇಷ್ಟು ಭಯಾನಕವಾಗಿ ಇಷ್ಟು ವಿಪರೀತವಾಗಿ ಆಗಿತ್ತಾ ಅಂತ ಕೇಳಿದ್ರೆ ಗೊತ್ತಿಲ್ಲ. ಇತಿಹಾಸ ಹೇಳಬೇಕು. ಹಾಗಾದ್ರೆ 1100ರಲ್ಲಿ ಏನಾಗಿತ್ತು ಹಾಗಿದ್ರೆ 60 ವರ್ಷದ ಮುಂಚೆ ಅಂದ್ರೆ ಅಂತಿದ್ರೆ ಬೆಂಗಾಲ್ ಫ್ಯಾಮೈನ್ ಇತ್ಯಾದಿ ಸನ್ನಿವೇಶಗಳು, ಅದರದ್ದು ಆಫ್ಟರ್ ಮ್ಯಾಥ್ ಇತ್ಯಾದಿ ಎಲ್ಲ ಕೂಡ ನಾವು ಗೊತ್ತು ಮಾಡ್ಕೊಳ್ಬಹುದು. ಹೀಗೆ ಕಾಲಕ್ಕೆ ಅದರದೇ ಆದಂತಹ ಒಂದಷ್ಟು ಗತಿಗಳಿವೆ. ಯಾಕೆ ಅದನ್ನೆಲ್ಲ ಇಲ್ಲಿ ಉಲ್ಲೇಖ ಮಾಡ್ತಿರೋದು ಅಂತಂದ್ರೆ, ಈ ತರಹ ಭೀತಿ, ಕ್ಷೋಭೆ, ದುಃಖ, ನೋವು, ಬೇರೆಯವರಲ್ಲಿ ಭಯವನ್ನ ಉಂಟು ಮಾಡುವಂತಹದ್ದು, ಇವೆಲ್ಲವೂ ಕೂಡ ನಾಟಕದಲ್ಲಿ ಕಂಡು ಬಂದಿರತಕ್ಕಂತಹ ಅಂಶಗಳೇ. ಇವತ್ತು ರಾಜಕೀಯವಾಗಿ ನೋಡಿದ್ರೂ ಕೂಡ ನಮ್ಗೆಲ್ಲ ಗೊತ್ತಾಗತ್ತೆ ಏನ್ ಸಮಸ್ಯೆಗಳಾಗ್ತಾ ಇವೆ ಅನ್ನುವಂಥದ್ದು. ರೈತರ ಹೆಸರಲ್ಲಿ ಬೇರೆ ವಿದೇಶಿ ವಿಘಟನಾಕಾರಿ ಶಕ್ತಿಗಳು ಕೆಲಸ ಮಾಡ್ತಿರೋದು, ಆಂಧ್ರ ಪ್ರದೇಶದಲ್ಲಿ ಮಂದಿರಗಳನ್ನೇ ಒಡೆದು ಹಾಕುವಂತಹ ಪ್ರಯತ್ನ ಮಾಡ್ತಾ ಇರೋದು, ಬೇರೆ ಬೇರೆ ಜನರು ಬಂದು ನಮ್ಮ ದೇಶದಲ್ಲಿ ತುಂಬಾ ತೊಂದರೆಗಳನ್ನು ಉಪಟಳಗಳನ್ನ ಕೊಡ್ತಾ ಇರುವಂಥದ್ದೆಲ್ಲ ಕೂಡ ಕಾಣಿಸುತ್ತೆ ನಮಗೆ. ಇಂಥದ್ದೆಲ್ಲವನ್ನು ಕೂಡ ನಮ್ಮಲ್ಲಿ ಹಿಂದಿನಿಂದ ಸಹಿಸಿಕೊಂಡು ಬಂದಿರೋದಿದೆ. ಸಹಿಸಿಕೊಂಡು ಮಾತ್ರ ಅಲ್ಲ, ಸಮಯ ಬಂದಾಗ ಅದಕ್ಕೆ ಸರಿಯಾದಂತಹ ಉತ್ತರಗಳನ್ನು ಕೂಡ ಕೊಟ್ಟಿರೋದಿದೆ. ಯಾಕೆ ಇವತ್ತು ಈ ತರ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇವತ್ತಿನ ದಿನ ಇರುವಂತಹದ್ದೇ ಪರಾಕ್ರಮದ ದಿವಸ ಅನ್ನುವಂಥ ವಿಚಾರ ನಮ್ಗೆಲ್ಲ ಗೊತ್ತಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಮಾನಸಿಕವಾದಂತಹ ವಿಕಾರಗಳು, ಭಾವೋದ್ರೇಕಗಳು ಇತ್ಯಾದಿ ಎಲ್ಲ ಕೂಡ ಆಗುವಂಥದ್ದು, ಗರ್ವ ಪಡುವಂಥದ್ದು, ಇದನ್ನ ಜಗತ್ತನ್ನು ನೋಡುವಂಥದ್ದೇ ಸಹಜವಾಗಿ. ಇವೆಲ್ಲರನ್ನು ಕೂಡ ತಿಳ್ಕೊಂಡು ಮಾಡೋದೇನು ಅಂದ್ರೆ, ನಾನು ಎಷ್ಟು ಚೆನ್ನಾಗಿದ್ದೇನೆ, ನನ್ನಲ್ಲಿ ಈ ತರ ಯಾವ ಗುಣಗಳು ಇಲ್ಲ ಅನ್ನೋದನ್ನ ಯೋಚನೆ ಮಾಡಬೇಕು. ಅಕಸ್ಮಾತ್ ಇದ್ರೆ ದೋಷ ಅಂತ ಅನ್ಕೊಳ್ಳೋಕೆ ಕಾರಣ ಇಲ್ಲ, ಅದನ್ನ ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಾವೇ ಯೋಚನೆ ಮಾಡ್ಕೊಳ್ಬೇಕು. ಕೆಟ್ಟದ್ದು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಯಾವ ಗುಣಗಳು ಇರಬಾರ್ದು. ಇವೆಲ್ಲ ಕೂಡ ಕೆಟ್ಟ ಗುಣಗಳು. ನಮ್ಗೆ ಗೊತ್ತಾಗಬೇಕು. ಗರ್ವ, ಅಭಿಮಾನ, ಅಹಂಕಾರ. ವಾಸ್ತವಿಕ ಅಭಿಮಾನಕ್ಕೂ ಅಹಂಕಾರಕ್ಕೂ ತುಂಬಾ ಚಿಕ್ಕದಾದಂತಹ ಒಂದು ಅಂತರವಿದೆ. ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಅಪೇಕ್ಷೆ. ಮುಂದೆ ಇರುವಂತಹದ್ದು ಮಂದಾಕ್ಷಂ ಹ್ರೀಸ್ತ್ರಪ. ಇದ್ರ ಬಗ್ಗೆ ಮುಂದುವರಿಸೋಣಂತೆ. ಮಂದಾಕ್ಷಂ ಹ್ರೀಸ್ತ್ರಪಾ ವ್ರೀಡಾ. ಮಂದಾಕ್ಷಂ ಹ್ರೀಸ್ತ್ರಪಾ ವ್ರೀಡಾ. ಮಂದಾಕ್ಷಂ ಹ್ರೀಸ್ತಪಾ ವ್ರೀಡಾ. ಮಂದಾಕ್ಷಂ ಹ್ರೀಸ್ತ್ರಪಾ ವ್ರೀಡಾ. ಲಜ್ಜಾ ಸಾಪತ್ರಪಾನ್ಯತಃ. ಲಜ್ಜಾ ಸಾಪತ್ರಪಾನ್ಯತಃ. ಲಜ್ಜಾ ಸಾಪತ್ರಪಾನ್ಯತಃ. ಲಜ್ಜಾ ಸಾಪತ್ರಪಾನ್ಯತಃ. ಕ್ಷಾಂತಿಸ್ಥಿತಿಕ್ಷಾಭಿದ್ಯಾತು. 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 ಪರಸ್ಯ ವಿಷಯೇ ಸ್ಪೃಹಾ. ಪರಸ್ಯ ವಿಷಯೇ ಸ್ಪೃಹಾ. ಪರಸ್ಯ ವಿಷಯೇ ಸ್ಪೃಹಾ. ಪರಸ್ಯ ವಿಷಯೇ ಸ್ಪೃಹಾ. ಅಕ್ಷಾಂತಿರೀಷ್ಯಾ ಸೂಯಾತು. ಅಕ್ಷಾಂತಿರಿಷ್ಯಾ ಸೂಯಾಸ್ತು. ಅಕ್ಷಾಂತಿರೀಷ್ಯಾ ಸೂಯಾತು. ಅಕ್ಷಾಂತಿರಿಷ್ಯಾ ಸೂಯಾತು. ದೋಷಾರೋಪೋ ಗುಣೇಶ್ವಪಿ. ದೋಷಾರೋಪೋ ಗುಣೇಶ್ವಪಿ. ದೋಷಾರೋಪೋ ಗುಣೇಶ್ವಪಿ. ದೋಷಾರೋಪೋ ಗುಣೇಶ್ವಪಿ. ವೈರಂ ವಿರೋಧೋ ವಿದ್ವೇಷೋ. ವೈರಂ ವಿರೋಧೋ ವಿದ್ವೇಷೋ. ವೈರಂ ವಿರೋಧೋ ವಿದ್ವೇಷೋ.
ವೈರಂ ವಿರೋಧೋ ವಿದ್ವೇಷೋ ಮನ್ಯುಶೋಕೌ ತು ಶುಕ್ ಸ್ತ್ರಿಯಾಂ ಮನ್ಯುಶೋಕೌ ತು ಶುಕ್ ಸ್ತ್ರಿಯಾಂ ಮನ್ಯುಶೋಕೌ ತು ಶುಕ್ ಸ್ತ್ರಿಯಾಂ. ಮನ್ಯುಶೋಕೌ ತು ಶುಕ್ ಸ್ತ್ರಿಯಾಂ. ಇಲ್ಲಿ ಈ ಗುಣಗಳನ್ನು ಗಮನಿಸ್ಕೊಳ್ತೀವಿ ಅನ್ನೋ ಹಂಗಿದ್ರೆ ನಮ್ಮಲ್ಲಿ ಇತ್ತೀಚೆಗೆ ಒಂದು ಶಬ್ದ ಕಡಿಮೆ ಆಗಿದೆ ಅನ್ನುವಂಥ ವಾಕ್ಯವನ್ನು ನಾವೆಲ್ಲ ಕಡೆ ಕೇಳಬಹುದೇನೋ ಮುಂದಿನ ದಿವಸಗಳಲ್ಲಿ. ನಮ್ಮಲ್ಲಿ ಒಂದ್ ಕಡೆಯಿಂದ ನಾಚಿಕೆ ಅನ್ನೋದು ಕಡಿಮೆ ಆಗಿದೆ ಅಂತ. ನಾಚಿಕೆ ಅನ್ನುವಂಥದ್ದು ಸದ್ಗುಣ, ಆದ್ರೆ ಅದನ್ನೆಲ್ಲ ಒಂದ್ ಕಡೆ ತುಂಬಾ ಕೆಟ್ಟದಾಗಿ ಬಿಂಬಿಸುವಂಥದ್ದಿದೆ. ಇವತ್ತಿನ ದಿವಸಗಳಲ್ಲಿ ಆ ನಾಚಿಕೆ ಎಂಬತಕ್ಕಂಥದ್ದು ಇಲ್ಲೇ ಇರೋದ್ರಿಂದಾಗಿ ನಮ್ಗಳಿಗೆ ತಪ್ಪಿನ ಅರಿವಾಗ್ತಾ ಇದೆ ಅಂತ ಇಲ್ಲ. ನಾವು ತಪ್ಪು ಮಾಡಿದ್ರೆ ಎಲ್ಲ ಒಂದ್ ಕಡೆ ಹೌದು ತಪ್ಪು ಅಂತ ಅನ್ನಿಸ್ಬೇಕು. ನಾವು ಅದನ್ನೆಲ್ಲ ಒಂದ್ ಕಡೆ ಡಿಫೆಂಡ್ ಮಾಡ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ಲಜ್ಜೆ ಅನ್ನೋ ಶಬ್ದ ಇದೆ, ವ್ರೀಡ ಅನ್ನೋ ಶಬ್ದ ಇದೆ. ಇವೆಲ್ಲಕ್ಕೂ ಸಹ ಭಿನ್ನ ಭಿನ್ನವಾದಂತಹ ವಿವರಣೆಗಳಿವೆ. ಅದನ್ನ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಜೊತೆಯಲ್ಲಿ ಕ್ಷಾಂತಿ, ಕ್ಷಾಂತಿ, ತಿತಿಕ್ಷ ಈ ಎಲ್ಲ ಶಬ್ದಗಳ ಅರ್ಥ ಇರುವುದೇನೆಂದ್ರೆ ಇನ್ನೊಬ್ಬರನ್ನ ಕ್ಷಮಿಸುವಂತಹ ಗುಣ, ಸಹಿಸುವಂತಹ ಗುಣ. ನಮ್ಮ ದೇಶದ ಅತ್ಯಂತ ದೊಡ್ಡ ಶಕ್ತಿ ಅಂದ್ರೆ ಸಹಿಷ್ಣುತೆ. ನಾವು ಯಾರನ್ನ ಬೇಕಾದ್ರೆ ಸಹಿಸ್ಕೊಳ್ಳೋ ಸಾಮರ್ಥ್ಯ ಇಟ್ಕೊಂಡಿದ್ದೀವಿ. ಅದೇ ಇವತ್ತು ಅದ್ರ ದುರ್ಬಳಕೆ ಆಗ್ತಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಉದಾಹರಣೆ ಕೊಡ್ತೀನಿ ಅನ್ನೋ ಹೋಗಿದ್ರೆ, ಮತ್ತೆ ರಾಜಕೀಯ ಅಂತ ಅನ್ಕೊಳ್ಬಹುದು, ಏನ್ ತಪ್ಪೇನಿಲ್ಲ, ರಾಜಕೀಯ ಅಂತ ಅನ್ಕೊಂಡು ತಪ್ಪಿಲ್ಲ ಇಂಥ ವಿಷಯಗಳಿಗೆ. ಆಂಧ್ರ ಪ್ರದೇಶದಲ್ಲಿ ಪ್ರಾಯಶಃ ದಿನಕ್ಕೆ ಒಂದರಂತೆ ಮಂದಿರಗಳನ್ನ ಒಡೆದಾಕ್ತಾ ಇದ್ದಾರೆ. ಯಾಕೆ ಒಡೆದಾಕ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಕ್ರಿಶ್ಚಿಯನ್ ಬಾಹುಳ್ಯ ಆಯ್ತು ಅದಕ್ಕೋಸ್ಕರವಾಗಿ ಅಂತ. ಬಾಹುಳ್ಯವಾದ ಲಕ್ಷಣ ಯಾಕೆ ಒಡೆದಾಕ್ಬೇಕು ಅಂದ್ರೆ ಹೊರತು ಉತ್ತರ ಇಲ್ಲ. ಅಕಸ್ಮಾತ್ ಒಂದು ಚರ್ಚನ್ನೋ ಒಂದು ಮಸೀದಿಯನ್ನೋ ಒಡೆದಾಕಿದ್ರು ಅಂತ ಅನ್ಕೊಳ್ಳಂತೆ, ಎಷ್ಟು ಗಲಾಟೆ ಮಾಡಿ ಅಂತಾರಾಷ್ಟ್ರೀಯ ಸ್ತರದಲ್ಲಿ ಎಷ್ಟು ಗಲಾಟೆ ಮಾಡ್ತಾರೆ, ನಮ್ಮ ದೇಶ ಸರಿ ಇಲ್ಲ ಅಂತ. ಈ ವ್ಯತ್ಯಾಸ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತ ಕೇಳಿದ್ರೆ ಅವರಲ್ಲಿ ಈ ತರಹದೊಂದು ಕೆಟ್ಟ ಗುಣ ಇರೋದೇ ಅಂದ್ರೆ ಅವರಲ್ಲಿ ಅಕ್ಷಾಂತಿ ಇದೆ, ಈರ್ಷ್ಯೆ ಇದೆ, ಅಸೂಯೆ ಇದೆ. ಇಡೀ ಜಗತ್ತಿಗೆ 1000 ವರ್ಷಗಳಿಂದ ತುಂಬಾ ಒಳ್ಳೊಳ್ಳೆಯ ವಸ್ತುಗಳನ್ನ ವಿಚಾರಗಳನ್ನ ಕೊಟ್ಟಿರ್ತಕ್ಕಂಥ ಭಾರತದ ಬಗೆಗೆ ಎಲ್ಲರೂ ನತಮಸ್ತಕವಾಗಿ ನೋಡ್ಬೇಕಾಗಿತ್ತು. ನೋಡಿದ್ರೆ ಎಷ್ಟು ಅಸೂಯೆ ಅಂತ ಇದೆ ಅಂತ ಈಗಲೂ ಅನ್ಸುತ್ತಲ್ಲ ನಮಗೆ. ಸಾಲದು ಅಂತೇಳಿ ಭಾರತದ ದೋಷಗಳ ಆರೋಪವನ್ನು ಕೂಡ ಮಾಡೋದಿದೆ. ಭಾರತವನ್ನು ಕಂಡ್ರೆ ವೈರವನ್ನ ಮಾಡುವಂಥದ್ದಿದೆ. ಬೈಡನ್ US ಪ್ರೆಸಿಡೆಂಟ್ ಆದ ಕೂಡಲೇ ಅಲ್ಲಿ ಇರ್ತಕ್ಕಂತಹ ಯಾರು ಸೆನೆಟ್ ಕ್ಯಾಬಿನೆಟ್ ಅಲ್ಲಿ ಇದ್ರೆ ಅವರೆಲ್ಲ ಯೋಚನೆ ಮಾಡಿದೆ ಅಂತಂದ್ರೆ ಅದರಿಂದ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಶುರು ಮಾಡಿದ್ದಾರೆ, ಆರಂಭ ಮಾಡಿಕೊಂಡಿದ್ದಾರೆ. ಎಲ್ಲ ಕೂಡ ವಿದ್ವೇಷ ಹೌದಾ? ಇದರಿಂದ ಶೋಕ ಉಂಟಾಗೋದು ಅವ್ರಿಗೆ ಮಾತ್ರನಾ, ನಮಗ್ ಮಾತ್ರನಾ, ಎಲ್ಲರಿಗೂನಾ? ಶಬ್ದಗಳಲ್ಲಿ ಮಿಕ್ಕಿದೆಲ್ಲೂ ಕೂಡ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಬಹುದು ಅನ್ನೋದಷ್ಟೇ ಉದ್ದೇಶ. ಇನ್ನು ಜಗತ್ತು ಯಾವ ಕಡೆ ಹೋಗುತ್ತೆ ಅನ್ನೋದಕ್ಕೆ ಮುಂದೆ ಕವಿ ಕೊಡುವಂತಹ ವಿಚಾರಗಳನ್ನ, ನಮ್ಮ ಕೃತಿಕಾರ ಕೊಡುವಂತಹ ವಿಚಾರಗಳನ್ನ ನೋಡ್ತಾ ಹೋಗೋಣಂತೆ. ಪಶ್ಚಾತ್ತಾಪೋನುತಾಪಶ್ಚ ಪಶ್ಚಾತ್ತಾಪೋ ಅನುತಾಪಶ್ಚ. ಹರಿ ಓಂ. ಹರಿ ಓಂ. ಪಶ್ಚಾತ್ತಾಪೋನುತಾಪಶ್ಚ ಪಶ್ಚಾತ್ತಾಪೋ ಅನುತಾಪಶ್ಚ. ವಿಪ್ರತಿಸಾರ ಇತ್ಯಪಿ. ವಿಪ್ರತಿಸಾರ ಇತ್ಯಪಿ. ವಿಪ್ರತಿಸಾರ ಇತ್ಯಪಿ. ವಿಪ್ರತಿಸಾರ ಇತ್ಯಪಿ. ಕೋಪಕ್ರೋಧಾಮರ್ಷರೋಷ. 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 ಪ್ರತಿಘಾ ರುಟ್ಕ್ರುಧೌ ಸ್ತ್ರಿಯೌ. ಪ್ರತಿಘಾ ರುಟ್ಕ್ರುಧೌ ಸ್ತ್ರಿಯೌ. ಪ್ರತಿಘಾ ರುಟ್ಕ್ರುಧೌ ಸ್ತ್ರಿಯೌ. ಪ್ರತಿಘಾ ರುಟ್ಕ್ರುಧೌ ಸ್ತ್ರಿಯೌ. ನಾವೆಲ್ಲ ಯಾರಾದ್ರೂ ಬಾಹುಬಲಿ ಚಿತ್ರವನ್ನು ನೋಡಿದ್ರೆ ಅದ್ರಲ್ಲಿ ಈ ಶಬ್ದ ಇದೆ, ಪ್ರತಿಘಾ ಅಂತ ಒಂದು ಶಬ್ದ ಬಳಸೋದಿದೆ ಅದರಲ್ಲಿ. ಅಂದ್ರೆ ನಮ್ಮ ಅಷ್ಟು ಆ ರೋಷ ಏನಿದೆಯಲ್ಲ ಅದಷ್ಟು ಕೂಡ ವ್ಯಕ್ತಪಡಿಸುವಂತಹ ಕಾಲ ಶತ್ರುಗಳ ಮೇಲೆ ಅನ್ನುವಂಥದ್ದಕ್ಕೆ ಹೇಳೋದಕ್ಕೋಸ್ಕರವಾಗಿ ಪ್ರತಿಘಾ ಅನ್ನೋ ಶಬ್ದವನ್ನು ಬಳಸಿರೋದಿದೆ. ಪಶ್ಚಾತ್ತಾಪ, ಅನುತಾಪ ಇತ್ಯಾದಿ ಎಲ್ಲವೂ ಕೂಡ ಪಶ್ಚಾತ್ ತಾಪ, ಆಮೇಲೆ ಉಂಟಾಗುವಂತಹ ನೋವು ಅಂತ ಹೇಳೋಕ್ಕೋಸ್ಕರ ಇರುವಂಥದ್ದು.
ಕೋಪ, ಕ್ರೋಧ, ಅಮರ್ಷ, ರೋಷ ಇವೆಲ್ಲವೂ ಕೂಡ ನಮ್ಮಲ್ಲಿ ಸಾಮಾನ್ಯವಾಗಿ ಇರಬಾರದ್ದು. ಆದರೆ ಶತ್ರುಗಳು ಕೇಳಿದ್ರೆ ಖಂಡಿತ ಅದರದ್ದು ಕೂಡ ಪರಿಚಯ ಮಾಡಿಸಿಕೊಡ್ಬೇಕು. ಇಂಡಿಯನ್ ಆರ್ಮಿ ಅವ್ರದ್ದೊಂದು ವಾಕ್ಯ ಇದೆ, ಇಟ್ ಇಸ್ ದ ಗಾಡ್ ಹೂ ಪನಿಷಸ್ ದೆಮ್ ಬಟ್ ಇಟ್ ಇಸ್ ಅವರ್ ಡ್ಯೂಟಿ ಟು ಫಿಕ್ಸ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಹಿಮ್ ಅಂತ. ನಾವು ಅವ್ರಿಗೆ ಶಿಕ್ಷೆ ಕೊಡ್ತಿಲ್ಲ, ಭಗವಂತನ ಜೊತೆ ಅವ್ರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೇವೆ ಅಂತ ಹೇಳುವಷ್ಟರ ಮಟ್ಟಿಗೆ ನಮ್ಮಲ್ಲಿ ಈ ಶ್ರದ್ಧೆಯನ್ನು ಇಟ್ಕೊಂಡಿರುವಂಥದ್ದಿದೆ. ಮುಂದಿನ ವಾಕ್ಯ ನಮ್ಮ ಒಳ್ಳೆಯತನಗಳು ಹೇಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಶುಚೌ ತು ಚರಿತೆ ಶೀಲಂ. ಶುಚೌ ತು ಚರಿತೆ ಶೀಲಂ. ಶುಚೌ ತು ಚರಿತೆ ಶೀಲಂ. ಶುಚೌ ತು ಚರಿತೆ ಶೀಲಂ. ಹರಿ ಓಂ. ಹರಿ ಓಂ. ಉನ್ಮಾದಶ್ಚಿತ್ತ ವಿಭ್ರಮಃ. ಉನ್ಮಾದಶ್ಚಿತ್ತ ವಿಭ್ರಮಃ. ಉನ್ಮಾದಃ ಚಿತ್ತ ವಿಭ್ರಮಃ. ಉನ್ಮಾದಶ್ಚಿತ್ತ ವಿಭ್ರಮಃ. ಉನ್ಮಾದಶ್ಚಿತ್ತ ಪ್ರಿಯತಾಹಾರ್ದಂ. ಪ್ರೇಮಾನಾ ಪ್ರಿಯತಾಹಾರ್ದಂ. ಪ್ರೇಮಾನಾ ಪ್ರಿಯತಾಹಾರ್ದಂ. ಪ್ರೇಮಾನಾ ಪ್ರಿಯತಾಹಾರ್ದಂ. ಪ್ರೇಮ ಸ್ನೇಹೋತ ದೋಹದಂ. ಪ್ರೇಮ ಸ್ನೇಹೋತ ದೋಹದಂ. ಪ್ರೇಮ ಸ್ನೇಹೋತ ದೋಹದಂ. ಪ್ರೇಮ ಸ್ನೇಹೋತ ದೋಹದಂ. ಇಚ್ಛಾಕಾಂಕ್ಷಾ ಸ್ಪೃಹೇ ಹಾತುಂ ತ್ರಿಂ. ಇಚ್ಛಾಕಾಂಕ್ಷ ಸ್ಪೃಹೇ ಹಾತುಂ. ಇಚ್ಛಾಕಾಂಕ್ಷಾ ಸ್ಪೃಹೇ ಹಾತೃಟ್. ಇಚ್ಛಾಕಾಂಕ್ಷಾ ಸ್ಪೃಹೇ ಹಾತೃಟ್. ವಾಂಛಾ ಲಿಪ್ಸಾ ಮನೋರಥಃ. ವಾಂಛಾ ಲಿಪ್ಸಾ ಮನೋರಥಃ. ವಾಂಛಾ ಲಿಪ್ಸಾ ಮನೋರಥಃ. ವಾಂಛಾ ಲಿಪ್ಸಾ ಮನೋರಥಃ. ಕಾಮೋಭಿಲಾಷಸ್ತರ್ಷಶ್ಚ. 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 ಸೋತ್ಯರ್ಥಂ ಲಾಲಸಾದ್ವಯೋಃ. ಸೋಸ್ತರ್ಥಂ ಲಾಲಸಾದ್ವಯೋಃ. ಸೋತ್ಯರ್ಥಂ ಲಾಲಸಾದ್ವಯೋಃ. ಸೋಸ್ತರ್ಥಂ ಲಾಲಸಾದ್ವಯೋಃ. ಇಲ್ಲಿ ನಮ್ಮಲ್ಲಿರುವಂತಹ ಈ ಪ್ರೇಮ, ಪ್ರೀತಿ, ಸ್ನೇಹ ಎಲ್ಲದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿರೋದಿದೆ. ಒಂದು ಶಬ್ದ ನಮಗೆಲ್ಲ ಗೊತ್ತಿರಬೇಕು, ದೋಹದ ಅನ್ನೋಂಥ. ಇವತ್ತು ನಾವು ಪ್ರಕೃತಿಯನ್ನ ಹಾಳು ಮಾಡೋದು ಕಾಣಿಸುತ್ತೆ ನಮಗೆ. ಆದರೆ ಪ್ರಕೃತಿ ಏನ್ ಕೊಡ್ತಿದ್ವಿ ಅದನ್ನು ತಗೊಳ್ತಾ ಅದನ್ನು ಇನ್ನಷ್ಟು ವೃದ್ಧಿ ಮಾಡುವಂತಹ ಕೆಲಸ ಇದೆಯಲ್ಲ, ಅದನ್ನ ನಾವು ದೋಹದ ಅಂತ ಕರಿತೀವಿ. ಅಂದ್ರೆ ಭೂಮಿ ನಮಗೆ ಬೆಳೆಯನ್ನ ಕೊಡುತ್ತೆ, ನಾವು ಭೂಮಿಯನ್ನ ಇನ್ನಷ್ಟು ಸಂಪತ್ತಿನಿಂದ ಕೂಡುವಂತೆ ಮಾಡಬೇಕು. ಆದ್ರೆ ಇವತ್ತು ನಡೀತಿರೋದೇನಿದೆ ಅಂದ್ರೆ ಜಗತ್ತಿನಲ್ಲಿ ಭೂಮಿ ನಮಗೆ ಬೆಳೆಯನ್ನ ಕೊಡುತ್ತೆ, ನನಗೆ ಇನ್ನೊಂದಷ್ಟು ಹೆಚ್ಚು ಬೆಳೆ ಸಿಗಲಿ ಅನ್ನುವ ಕಾರಣಕ್ಕೋಸ್ಕರವಾಗಿ ಭೂಮಿಗೆ ವಿಷವನ್ನ ಉಣಿಸಿ ನಾವು ತಗೊಳ್ತಾ ಇರೋದು ಕಾಣಿಸ್ತಾ ಇದೆ. ಈ ವ್ಯತ್ಯಾಸ ಗೊತ್ತಿರ್ಬೇಕು ನಿಮಗೆ. ದೋಹದವನ್ನ ಮಾಡಬೇಕು. ಹಾಗಿದ್ರೆ ಗಿಡಗಳಿಗೆ ಏನ್ ಕೊಡಬೇಕು ಅಂತ ಕೇಳಿದ್ರೆ, ನಮಗೆ ಯಾವುದು ಕಸ ಅಂತ ಅನ್ಸತ್ತೋ ನಾವು ಅದನ್ನ ಅದಕ್ಕೆ ಕೊಡಬಹುದು. ಉದಾಹರಣೆಗೆ ತರಕಾರಿ ಸಿಪ್ಪೆ ಇದೆ, ಒಂದಷ್ಟು ಎಲೆಗಳಿವೆ, ನೀರು ವ್ಯರ್ಥವಾದಂತಹ ನೀರು, ಅದು ಕೆಮಿಕಲ್ ಸೇರಿರ್ತಕ್ಕಂಥ ನೀರಲ್ಲ, ಅಂಥದ್ದೆಲ್ಲವನ್ನು ಕೂಡ ಭೂಮಿಗೆ ಕೊಟ್ರೆ ಭೂಮಿ ತುಂಬಾ ಒಳ್ಳೆಯದನ್ನೇ ನಮಗೆ ಕೊಡುತ್ತೆ. ಇಷ್ಟು ಸೊಗಸಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಅದನ್ನ ಎಷ್ಟು ಕೆಟ್ಟದಾಗಿ ಹಾಳು ಮಾಡಿದ್ದೀವಿ ಅಂತಂದ್ರೆ, ಎನ್ವಿರಾನ್ಮೆಂಟಲಿಸ್ಟ್ಗಳು ಅಷ್ಟು ಜನ ಕೂಗಾಡ್ತಾರೆ, ಬಟ್ ಪರಿಹಾರಗಳನ್ನ ಹೇಳೋಲ್ಲ. ಸೊ ನಮ್ಮ ಮನಸ್ಸಲ್ಲಿ ಆಸೆ ಇರಬೇಕು, ಇಚ್ಛೆ ಇರಬೇಕು, ವಾಂಛೆ ಕಾಂಕ್ಷ ಇರಬೇಕು. ಅದು ಕೂಡ ಜಾಸ್ತಿ ಆಗ್ಬಿಡಬಾರದು ನಮ್ಮಲ್ಲಿ. ಅದಕ್ಕೋಸ್ಕರವಾಗಿ ಕಾಮವನ್ನ ಎರಡು ಶಬ್ದಗಳಲ್ಲಿ ಕಾಮವನ್ನ ಹೇಳ್ತೇವೆ. ಒಂದು ಪುರುಷಾರ್ಥವಾಗಿ ಕಾಮ, ಮತ್ತೊಂದು ಅರಿಷಡ್ವರ್ಗಗಳಲ್ಲಿ ಒಂದಾಗಿ ಕಾಮ. ಇವೆರಡರ ಬಗ್ಗೆ ನಮಗೆ ಅಂತರ ಗೊತ್ತಿರಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಶುದ್ಧ ಶೀಲ ಅದು ಬಹಳ ಮುಖ್ಯ ಅಂತ ಅನ್ಸ್ಕೊಳ್ಳುತ್ತೆ.
ಮುಂದೆ ಏನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡುವಂಥ ಪ್ರಯತ್ನವನ್ನು ಮಾಡಂತೆ. ಲಾಲಸಾದ್ವಯೋ ತನಕ ನಿಂತಿರೋದಿದೆ. ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನು ತಗೊಳ್ಳೋಣ. ಗೀತಾ ಭಗಿನಿ ನಮಸ್ತೆ. ನಮಸ್ತೆ. ನಿಮಿಷ. सुभाषितम् अद्यतनम्. भारतं भारतीयत्वं भारतं भारतीयत्वं भारती देववाङ्मयी भारती देववाङ्मयी भारतं व्यासनिर्माणं भारतं व्यासनिर्माणं सन्तु जन्मनि जन्मनि सन्तु जन्मनि जन्मनि भारतं भारतीयत्वं भारतं भारतीयत्वं भारती देववाङ्मयी भारती देववाङ्मयी भारतं व्यासनिर्माणं भारतं व्यासनिर्माणं सन्तु जन्मनि जन्मनि सन्तु जन्मनि जन्मनि शतावधानिना गणेशवर्येण रचितस्य नित्यनीतिः इति सुन्दरसुभाषितानां संग्रहात् रचितात् संग्रहात् स्वीकृतं सुभाषितमिदं गणेशवर्येण एव रचितम् इदं सुभाषितम्. ಇದರ ಅರ್ಥ, ಭಾರತ ದೇಶವು ಅಲ್ಲಿ ಜನಿಸುವ ಕಾರಣದಿಂದ ಒದಗಿ ಬರುವ ಭಾರತೀಯತ್ವವು, ದೇವಭಾಷೆಯಾದ ಸಂಸ್ಕೃತದ ಅಭ್ಯಾಸವು, ಅದರಲ್ಲಿ ವೇದವ್ಯಾಸರು ರಚಿಸಿದ ಮಹಾಭಾರತದ ವ್ಯಾಸಂಗವು ನಮ್ಮ ಜನ್ಮ ಜನ್ಮಗಳಲ್ಲಿ ಕೂಡ ದೊರೆಯಲಿ. ಬಾಲಕಥಾ ಸಪ್ತತಿಃ ಇತಿ ಜನಾರ್ದನ ಹೆಗ್ಡೆ ಇತಿ संस्कृतभारत्याः अध्यक्षः सः तत्र अक्षरे स्थितस्य संस्कृतभारत्याः कार्यालयस्य अध्यक्षः सः सम्पादकः अपि अस्ति सन्देशपत्रिकायाः. तेन रचितं पुस्तकम् इदं, तेन लिखितं पुस्तकमिदं बालकथा सप्ततिः इति. तस्मात् उद्धृता काचित् कथा. अमेरिकीयः कश्चन धर्मगुरुः भारतम् आगत्य पुणे नगर परिसरे स्थितान् कांश्चन निरक्षरान् क्रिस्तमतीयान् अकरोत् प्रयत्नेन. एतां वार्तां ज्ञातवान् कश्चन पण्डितः तं दृष्ट्वा अपृच्छत्, किं भवता हिन्दूधर्मग्रन्थानाम् अध्ययनं कृतम् इति. न इति अवदत् धर्मगुरुः. तदा पण्डितः अवदत्, भवता हिन्दूधर्मस्य निन्दा, क्रिस्तमतस्य प्रशंसा च बहुधा क्रियते. वास्तवं स्वरूपम् अवगत्य खलु निन्दा करणीया. आदौ अवगन्तुं प्रयासः स्यात्, ततः एव अवगुणाः प्रकाशनीयाः इति. एतत् युक्तम् अमन्यत धर्मगुरुः. ततः सः हिन्दुधर्मस्य अध्ययने प्रवृत्तः अभवत्. तेन संस्कृतं मराठी च अधीते. एकनाथ, ज्ञानेश्वर, तुकारामादीनां साहित्यं तेन अवगतम्. भारतीयं तत्त्वज्ञानं तस्मिन् महत् परिणामम् अजनयत्. बहून् तत्त्वज्ञानसम्बद्धान् ग्रन्थान् आङ्ग्लभाषया अनूदितवान् अपि सः. अतः तेन अमेरिकीयायै मातृसंस्थायै यत् पत्रं लिखितं तत्तु नितरां महत्त्वपूर्णं. सः लिखति, भारते अद्यावधि शतशः सहस्रशः वा क्रिस्ताः जन्म प्राप्तवन्तः.
अग्रे अपि तादृशाः महापुरुषाः जन्म प्राप्नुयुः। अतः अत्र क्रिस्तमतप्रचारस्य न कापि आवश्यकता। तस्मात् भारते स्थगनीयं तत्। भारतं सत्यधर्मचिन्तनयोः आगारम् अस्ति। अतः सर्वैः अपि क्रैस्तैः स्वमतप्रचारं परित्यज्य अत्रत्यं ज्ञानं प्राप्तुं प्रयासः करणीयः। मया मम प्रसारकवृत्तिः परित्यज्यते इति। ಈ ಕಥೆಯ ಸಾರಾಂಶ ಅಮೆರಿಕದ ಒಬ್ಬರು ಕ್ರಿಶ್ಚಿಯನ್ ಮತದ ಪ್ರಸಾರಕರು, ಧರ್ಮಗುರುಗಳು ಒಮ್ಮೆ ಭಾರತಕ್ಕೆ ಬಂದು ಪುಣೆ ನಗರ ಪರಿಸರದಲ್ಲಿದ್ದಂತಹ ಕೆಲವು ಬಡ ನಿರಕ್ಷರರಾದಂತಹ ಹಿಂದೂ ಧರ್ಮೀಯರನ್ನು ಕ್ರೈಸ್ತ ಮತಕ್ಕೆ ಪರಿವರ್ತನೆ ಮಾಡ್ತಾರೆ. ಆಗ ಆ ವಾರ್ತೆಯನ್ನು ತಿಳಿದಂತಹ ಒಬ್ಬರು ಪಂಡಿತರು ಅವರನ್ನು ಭೇಟಿಯಾಗಿ ಕೇಳ್ತಾರೆ, ನೀವು ಹಿಂದೂ ಧರ್ಮದ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೀರಾ ಅಂತ. ಇಲ್ಲ ಅಂತ ಹೇಳಿದ್ರು ಧರ್ಮಗುರುಗಳು. ಆಗ ಪಂಡಿತರು ಹೇಳ್ತಾರೆ, ಹಿಂದೂ ಧರ್ಮದ ನಿಂದೆಯನ್ನು ಕ್ರೈಸ್ತ ಮತದ ಪ್ರಶಂಸೆಯನ್ನು ನೀವು ತುಂಬ ಮಾಡ್ತಾ ಇದ್ದೀರಿ. ಆದರೆ ವಾಸ್ತವ ಸ್ವರೂಪವನ್ನು ತಿಳಿದು ಆಮೇಲೆ ತಾನೇ ನಿಂದೆಯನ್ನು ಅಥವಾ ಪ್ರಶಂಸೆಯನ್ನು ಮಾಡಬೇಕು. ಮೊದಲು ಅದನ್ನು ಅರಿತುಕೊಳ್ಳಲು ಪ್ರಯತ್ನ ಮಾಡಿ, ಆಮೇಲೆ ಅದರಲ್ಲಿ ಯಾವುದಾದ್ರೂ ಅವಗುಣಗಳಿದ್ದರೆ ಅದನ್ನು ಪ್ರಕಾಶಿಸಿ, ಅಂದರೆ ಅದನ್ನು ಹೇಳಿ ಅಂತ ಪಂಡಿತರು ಹೇಳಿದರು. ಇದು ಯುಕ್ತ ಅಂತ ಅನಿಸಿತು ಧರ್ಮಗುರುಗಳಿಗೆ. ಆಮೇಲೆ ಹಿಂದೂ ಧರ್ಮದ ಅಧ್ಯಯನದಲ್ಲಿ ತೊಡಗಿಕೊಂಡರು. ಸಂಸ್ಕೃತ, ಮರಾಠಿ ಭಾಷೆಗಳನ್ನು ಕಲಿತರು. ಏಕನಾಥ, ಜ್ಞಾನೇಶ್ವರ, ತುಕಾರಾಮ ಮೊದಲಾದವರ ಸಾಹಿತ್ಯವನ್ನು ಅವರು ಅರ್ಥ ಮಾಡಿಕೊಂಡರು. ಭಾರತೀಯ ತತ್ವಜ್ಞಾನ ಅವರಲ್ಲಿ ಒಳ್ಳೆಯ ಪರಿಣಾಮವನ್ನು ಬೀರಿತು. ಅನೇಕ ತತ್ವಜ್ಞಾನ ಸಂಬಂಧಿಸಿದಂತಹ ಗ್ರಂಥಗಳನ್ನು ಅವರು ಆಂಗ್ಲ ಭಾಷೆಗೆ ಅನುವಾದ ಮಾಡಿದರು. ಆಮೇಲೆ ತಮ್ಮ ಮಾತೃ ಸಂಸ್ಥೆಗೆ, ಅಮೆರಿಕದಲ್ಲಿದ್ದಂತಹ ತಮ್ಮ ಮಾತೃ ಸಂಸ್ಥೆಗೆ ಅವರೊಂದು ಪತ್ರ ಬರೆದರು. ಅದರಲ್ಲಿ ವಿಷಯ ಹೀಗಿತ್ತು: ಭಾರತದಲ್ಲಿ ಇದುವರೆಗೂ ಸಾವಿರಾರು ಜೀಸಸ್ ಅಂಥವರು ಹುಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಇನ್ನು ಮುಂದೆಯೂ ಅಂತಹ ಅದೆಷ್ಟೋ ಮಹಾಪುರುಷರು ಹುಟ್ಟುತ್ತಾರೆ. ಆದ್ದರಿಂದ ಇಲ್ಲಿ ಕ್ರೈಸ್ತ ಮತದ ಪ್ರಚಾರ ಮಾಡಬೇಕಾಗಿಲ್ಲ. ಈ ಕೆಲಸವನ್ನು ಭಾರತದಲ್ಲಿ ಈಗಲೇ ನಿಲ್ಲಿಸಬೇಕು ಅಂತ. ಭಾರತ ಸತ್ಯ ಧರ್ಮದ ಚಿಂತನೆಯ ಆಗರವೇ ಆಗಿದೆ. ಆದ್ದರಿಂದ ಎಲ್ಲರೂ ಕ್ರೈಸ್ತ ಮತದ ಪ್ರಚಾರವನ್ನು ನಿಲ್ಲಿಸಿ ಇಲ್ಲಿಯ ಜ್ಞಾನವನ್ನು ಪಡೆಯಲು ಪ್ರಯಾಸ ಮಾಡಬೇಕು, ಪ್ರಯತ್ನ ಮಾಡಬೇಕು. ನಾನು ಈ ಮತ ಪ್ರಚಾರ ಕಾರ್ಯವನ್ನು ತ್ಯಜಿಸ್ತಾ ಇದ್ದೇನೆ, ನನಗೆ ಬೇಡ ಈ ಕೆಲಸ ಅಂತ ಬರೆದಿದ್ರು. ಅತಃ ಏವ ಉಚ್ಯತೆ ಭಾರತಂ ಭಾರತೀಯತ್ವಂ ಭಾರತೀ ದೇವವಾಂಗ್ಮಯಿ ಭಾರತಂ ವ್ಯಾಸ ನಿರ್ಮಾಣಂ ಸಂತು ಜನ್ಮನಿ ಜನ್ಮನಿ. ಧನ್ಯವಾದ.